ನಾನು ಹೇಳ್ತಾ ಇರೋದಿದ್ದು ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಮುಂದೆ ಜಾಸ್ತಿ ಆಗ್ತಿದೆ ಅಂತೇಳಿ ನಾವು ಅಕ್ವಿಷನ್ ಪ್ರೊಸೆಸ್ ನಮ್ಮ ಕಷ್ಟನೋ ಸುಖನೋ ಸಾಲ ತಗೊಳ್ತೀವೋ ಏನ್ ಮಾಡ್ತೀವೋ ರೈತರಿಗೆ ಕೊಟ್ಬಿಟ್ಟು ನಾವು ಲಿಟಿಗೇಷನ್ ಕಡಿಮೆ ಮಾಡ್ಕೋಬೇಕು ಅಂತ ತಮ್ಗೆಲ್ಲ ಗೊತ್ತಿದೆ. ಕೆಲವರೆಲ್ಲ ರೈತರುಗಳು ಅದಕ್ಕೆಲ್ಲ ರೇಟು ನಮಗೆ ಸಾಲೋದಿಲ್ಲ ಅಂತೇಳಿ ಬೊಂಬಾಯಿ ಗೌರ್ಮೆಂಟ್ ಅಲ್ಲೂ ಕೂಡ ಆಗುದಿಲ್ಲ ಅಂತೇಳಿ ನಮಗೆ ಕನ್ಸೆಂಟ್ ಓಕೆ ಇಲ್ಲ ಅಂತೇಳಿ ಲ್ಯಾಂಡ್ ಅಕ್ವಿಷನ್ ಕಡಿಮೆ ಅಂತೇಳಿ 8 ಲಕ್ಷ 9 ಲಕ್ಷ ಇದ್ದವರೆಲ್ಲ 1 ಕೋಟಿ 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಎಲ್ಲ ಕೂಡ ಕೋರ್ಟಲ್ಲಿ ಅವಾರ್ಡ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ನಮ್ಗೇನೋ ದೇವ್ರ ದೊಡ್ಡವನು ನಮ್ಮ ರಾಜ್ಯಕ್ಕೆ ಇದಕ್ಕೆ ಸುಂದರೇಶನ್ ಅವರು ಕೋರ್ಟಲ್ಲಿ ಇತ್ತು, ಅವರೊಂದು ಜಡ್ಜ್ಮೆಂಟ್ ಕೊಟ್ಟರು. ಲಿಮಿಟೇಷನ್ ಆರ್ಡರ್ನ ಅವರು ಇಂಥ ಸಂದರ್ಭದಲ್ಲಿ ನೀವು ಟೈಮ್ ಲೈನ್ ಮಾಡೋಕ್ಕಾಗಲ್ಲ ಲಿಮಿಟೇಷನ್ ಅಲ್ಲಿ ಅಂತೇಳಿ ತಿರ್ಗಾ ಇಲ್ಲಿ ಹೈಕೋರ್ಟ್ ಅಲ್ಲಿ ಆಗಿದ್ದ ಜಡ್ಜ್ಮೆಂಟ್ ನ ಸುಪ್ರೀಂ ಕೋರ್ಟ್ ಅಲ್ಲಿ ಕಳ್ಕೊಂಡು ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಕೊಡ್ತೀವಿ ಅಂತೇಳಿ ನಮ್ಗೆ ವಾಪಸ್ಸು ಕಳಿಸ್ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಟ್ ಈಗ ನಮ್ಗೆ ಆಂಧ್ರ ಗೌರ್ಮೆಂಟ್ ಇವತ್ತು ನಮ್ಗೆ ಇದನ್ನ ಮಾಡಬಾರದು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಅವರು ಬಹಳ ಕಡಾಖಂಡಿತವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಯಾವ ಕಾರಣಕ್ಕೂ ಅಪ್ರೂವಲ್ ಮಾಡಬಾರ್ದು, ಗೆಜೆಟ್ ನ ಮಾಡಬಾರ್ದು. ಯು ಶುಡ್ ರಿಫೈನ್ ಫ್ರಮ್ ಇಶ್ಯೂಯಿಂಗ್ ಎನಿ ಅಪ್ರೂವಲ್ ಆಫ್ ಆನ್ ಗೆಜೆಟ್ ಫಾರ್ ರೈಸಿಂಗ್ ದಿ ಡ್ಯಾಮ್ ಅಪ್ ಟು ಬಿಯಾಂಡ್ 5.19 ಮೀಟರ್ಸ್ ಅಂತೇಳಿ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ವೈ ಚಂದ್ರಬಾಬು ನಾಯ್ಡು ಈಸ್ ಎ ವೆರಿ ಸೀನಿಯರ್ ಪಾಲಿಟಿಷಿಯನ್. ಅವ್ರು ಬಹಳ ಅನುಭವಿ ರಾಜಕಾರಣಿ, ಅವ್ರಿಗೆಲ್ಲ ಗೊತ್ತಿದೆ. ನಮ್ಮ ತುಂಗಭದ್ರಾಗೂ ಅವ್ರು ಬಂದು ಮಾತುಕತೆಗೆ ಯಾವುದಕ್ಕೂ ಅವರು ಬರ್ತಾ ಇಲ್ಲ. ಯಾಕೆಂದ್ರೆ ನಾವು ಅಲ್ಲೂ ಕೂಡ ಈ 30 TMC ಏನ್ ನಮಗೆ ವೇಸ್ಟ್ ಆಗ್ತಾ ಇದೆ ಅದಕ್ಕೆ ಏನಾದ್ರು ನಾವು ಆಲ್ಟರ್ನೇಟಿವ್ ಮಾಡ್ಕೋಬೇಕು ಅಂತ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಅವ್ರಿಗೆ ಶೇರ್ ಏನ್ ಬೇಕೋ ಅವ್ರು ಹೋಗ್ತಾ ಇದೆ, ನಮ್ಗೇನು ಅದರಲ್ಲಿ ತಗೊಳ್ಳಿಲ್ಲ. ಈಗ ಆಗಿರೋಂಥ ಡಿಸಿಷನ್ ಇದು ಡಿಸಿಷನ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಈ ರೀತಿ ಅವರು ಒತ್ತಡವನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ನಮ್ದೇನು ಡೀಟೇಲ್ ತಿಳಿಸ್ತಾ ಇದ್ದೀವಿ. ಸೊ ಇಲ್ಲಿ ಮೇಜರ್ ನಂದೊಂದು ಅಪೀಲ್ ಏನಂತ ಅಂದ್ರೆ ಟು ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್ ಆಫ್ ಕರ್ನಾಟಕ. ಈಗ 10ನೇ ತಾರೀಕಿಂದ ಪಾರ್ಲಿಮೆಂಟ್ ರೈಸ್ ಆಗ್ತದೆ. ನಾನು ಈ ಪೇಪರ್ಸ್ ಎಲ್ಲ ಅವ್ರಿಗೆ ಕಳಿಸ್ಕೊಡ್ತೀನಿ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ನಾನು ಕಳಿಸ್ಕೊಡ್ತೀನಿ. ಸೊ ನೀವು ಎಲ್ಲ ಪ್ರೈಮ್ ಮಿನಿಸ್ಟರ್ ಮೇಲೆ ಜಲಶಕ್ತಿ ಮಂತ್ರಿ ಮೇಲೆ ನಾವು ಪ್ರೆಷರ್ ಬಿಲ್ಡಪ್ ಮಾಡಲೇಬೇಕು. ನಾವು ಇಡೀ ರಾಜ್ಯ ಎಲ್ಲ ರೈತರು ರೈತಂತೀನಿ ನಾವು ನಾಯಕರುಗಳು ಜನಪ್ರತಿಗಳು ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಈ ರಾಜ್ಯದ ಹಿತವನ್ನ ಕಾಪಾಡಲೇಬೇಕು. ಏನು ನಮಗೆ 524 ಮೀಟರ್ ಏನು ನಾವು ಮಾಡಬೇಕು ಮತ್ತು KWDT 2 ಅವಾರ್ಡ್ ಏನಿದೆ ಆ ಅವಾರ್ಡ್ಗೆ ಈ ಒಂದು ಮಾಡಲೇಬೇಕು. ಇದಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಂಡು ರಾಜ್ಯದ ಹಿತ ಕಾಪಾಡಬೇಕು ಅಂತ ಹೇಳಿ ನಾನು ಎಲ್ಲ ಎಂಪಿಗಳು ಕೂಡ ನಾನು ಈ ಡೀಟೇಲ್ಸ್ ಏನೇನಿದೆ ದಾಖಲೆಗಳ ಸಮೇತ ಅವ್ರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಹಿತಕ್ಕೆ ಬಹಳ ನಾವೇನಾದ್ರು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಬಹಳ ಧಕ್ಕೆ ಆಗ್ತದೆ. ನಾವು ದೊಡ್ಡ ಡಿಸಿಷನ್ ತಗೊಂಡು ಇಷ್ಟು 70,000 ಕೋಟಿ ರೂಪಾಯಿ ಒಳಗಡೆ ಅಟ್ಲೀಸ್ಟ್ ಏನಾದ್ರು ಮಾಡಿದ್ದನ್ನ ಇಷ್ಟೇ ಕಷ್ಟದಲ್ಲಿ ವರ್ಷಕ್ಕೆ ಒಂದು 15-18 ಕೋಟಿ ರೂಪಾಯಿ ಒಂದು 3 ಫೇಸ್ ಅಲ್ಲಿ ಇಟ್ಬಿಟ್ಟು 1,000 ಕೋಟಿ ಇಟ್ಬಿಟ್ಟು ಒಂದು 20,000 ಆಗ್ಬೋದು ಮಾಡಿ 3 ಫೇಸ್ ಅಲ್ಲಿ ನಮ್ಮ ಅಕ್ವಿಷನ್ ಮುಗಿಸ್ಬಿಡೋಣ ಅಂತೇಳಿ ಕನ್ಸಲ್ಟ್ ಅಕ್ವಿಷನ್ ತೀರ್ಮಾನ ಮಾಡಿದೀವಿ. ಸೊ ಇದಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚಿತವಾಗಿ ನಾವು ಇಲ್ಲಿಗೆ ಅವ್ರಿಗೆ ರಿಪ್ಲೈ ಕಳಿಸ್ಕೊಡ್ತೀನಿ. ಆ ಕಾಪಿನೂ ಕೂಡ ನಮ್ಮೆಲ್ಲ ಎಂಪಿಗಳು ಕೊಡ್ತೀನಿ. ಸೊ ಎಲ್ಲ 10ನೇ ತಾರೀಕು ಆದ್ಮೇಲೆ ಅವರೇ ಡೇಟ್ ತೆಗೆದುಕೊಳ್ಳಿ. ನಾನು ಬೇರೆ ಕೆಲವು ಮಿನಿಸ್ಟರ್ಸ್ ಕೂಡ ನಾನು ಈ ಗಮನ ಸೆಳೆದಿದ್ದೇನೆ ಈಗಾಗಲೇ. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರ ಕೂಡ ಬಹಳ ಅವಶ್ಯಕತೆ ಇದೆ, ಎಂಪಿಗಳ ಸಹಕಾರ ಕೂಡ ಬಹಳ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಕಾನೂನು ಏನಾಗಿದೆ, ನಮ್ಗೇನು ಎಷ್ಟು ನೀರು ನಮ್ಗೆ ಕೊಡಬೇಕು ಅಂತ ಆದೇಶ ಆಗಿದೆ, ಆ ಆದೇಶದ ಪ್ರಕಾರ ನಡ್ಕೊಳ್ಬೇಕು ಅಂತೇಳಿ ನಾನು ಸೆಂಟ್ರಲ್ ಗೌರ್ಮೆಂಟ್ಗೆ ಅಪೀಲ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಆಂಧ್ರ ಅವರಾಗಲಿ ಮಹಾರಾಷ್ಟ್ರ ಅವರಾಗಲಿ ಈ ನಮ್ಮ ಇದಕ್ಕೆ ಯಾವ ಕಾರಣಕ್ಕೂ ನೀವು ಮಧ್ಯ ಪ್ರವೇಶ ಮಾಡಬಾರ್ದು. ಇದಕ್ಕೆ ಇದು ನಿಮಗೂ ಕೂಡ ಒಳ್ಳೇದಲ್ಲ ಅನ್ನೋದು ಕೂಡ ಅವ್ರಿಗೂ ಕೂಡ ನಾನು ಮನವಿ ಮಾಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸರ್ ಕನ್ಸರ್ನ್ಡ್ ಅಕ್ವಿಷನ್ ನೋಟಿಫಿಕೇಶನ್ ಮಾಡಿದ್ದೀರಿ ಸರ್? ಕನ್ಸರ್ಟ್ ನೋಟಿಫಿಕೇಶನ್ ಮಾಡಿದೀವಿ, ಗೆಜೆಟ್ ಮಾಡಿಬಿಟ್ಟಿದ್ವಿ. ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಗೆಜೆಟ್ ಆಗಿದೆ. ಈ ಬಜೆಟ್ ಅಲ್ಲೂ ಸ್ವಲ್ಪ ಹಣ ಇಡ್ಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸರ್ ನಿಮ್ಗೆ ಅಕ್ವಿಸೇಷನ್ಗೆ ಇದರಿಂದ ಸಮಸ್ಯೆ ಅಂದ್ರೆ ಅಕ್ವಿಸೇಷನ್ ನಾವು ಮಾಡ್ಬೋದಲ್ಲ ಸರ್?
ಬಿಫೋರ್ ನಾಳೆ ಬೆಳಿಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೇನಾದ್ರು ಪತ್ರ ಹಿಂಗೆ ಏನಾದ್ರು ಬರೀಬಾರ್ದು ಮಾಡಬಾರ್ದು ಅಂತ ಅವ್ರೇನಾದ್ರು ಮಾಡೋಕ್ಕೆ ಮುಂಚಿತವಾಗಿ ಮುಂಜಾಗ್ರತೆಗೆ ನಾವೀಗ ರಿಪ್ಲೈ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಅವರೊಂದು ಲೆಟರ್ ಕೊಟ್ಟರು ತಿರ್ಗಿ ಅದನ್ನ ಎತ್ಕೊಂಡು ಕೊಟ್ರಿ ಅವರು ನಮ್ಗೆ ಅವರು ಕೊಟ್ಟಿರುವಂತ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ನಮ್ಗೆ ಕೇಳಿದಾರೆ ಅವರು ಇಶ್ಯೂಸ್ ರಿಲೇಟಿಂಗ್ ಟು ದಿ ರೈಸಿಂಗ್ ಆಫ್ ಹೈಟ್ ಬೈ ಆಲ್ಮಟ್ಟಿ ಡ್ಯಾಮ್ ಅಂತ ಹೇಳಿ ಒಂದು ಲೆಟರ್ ಕೂಡ ನನಗೆ ರೀಸೆಂಟ್ ಆಗಿ ಬಂದಿದ್ದಾರೆ. ನಾವು ಅದಕ್ಕೆ ರಿಪ್ಲೈ ಮಾಡ್ತಾ ಇದೀವಿ. ಐ ಹ್ಯಾವ್ ಬೀನ್ ಡೈರೆಕ್ಟೆಡ್ ಟು ಫಾರ್ವರ್ಡ್ ಇಯರ್ ವಿತ್ ಎ ಕಾಪಿ ಆಫ್ ಸೇಲ್ ಲೆಟರ್ ಅಂತ ಅಂದ್ಬಿಟ್ಟು ನೀವು ಏನಿದ್ರ ಬಗ್ಗೆ ನಿಮ್ಮ ಆಕ್ಷನ್ ಏನು ಇದೆ ಅಂತ ನೀವು ತಿಳಿಸಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಎಲ್ಲ ಡೀಟೇಲು ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಏನಿದೆ ಅದನ್ನೆಲ್ಲ ನಾವು ಬರೀತಾ ಇದ್ದೀವಿ. ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ನಾವೆಲ್ಲ ಇದ್ರ ಬಗ್ಗೆ ತಂದಿದ್ದೀವಿ. ಸೊ ಇದಕ್ಕೆ ಬರಿತಾ ಇದ್ದೀವಿ. ಈ ಸರ್ಕಾರ ಈಗ ಬರಿತಾ ಇದ್ದಾರೆ ನಮಗೆ ACS ಇಸ್ ರೈಟಿಂಗ್ ಟು ದಟ್. ಸೊ ಇದಕ್ಕೆ ಇವ್ರ ಮಧ್ಯ ಮಹಾರಾಷ್ಟ್ರ ಅವರು ರಾಜಕೀಯದಲ್ಲೂ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ. ಈಗೇನು ಅವ್ರಿಗೆ ಹೊಸದಾಗೇನಿಲ್ಲ, ಅವಾರ್ಡ್ ಆಗೋಗ್ಬಿಟ್ಟಿದೆ. ಅವಾರ್ಡ್ ಆಗಿರೋದನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಕ್ಕೆ ನಮ್ಮ ಕೈಯಲ್ಲಿ ನಾವು ಬಿಡ್ತಾ ಇಲ್ಲ. ಒಂದು ಅವಾರ್ಡ್ ಅಂದ್ರೆ ಇದು ನೋಟಿಫಿಕೇಶನ್ ಮಾಡಬೇಕು ತೀರ್ಪನ್ನ. ಎರಡನೇದು ನಮ್ಮ ಜಾಗದಲ್ಲಿ ನಾವು ತಗೋತಾ ಇದ್ದೀವಿ. ನಾವೇನು ಅವ್ರು ಹೋಗಿ ಮಹಾರಾಷ್ಟ್ರದಲ್ಲಿ ಇದ್ರಲ್ಲಿ ಹೋಗಿ ಲ್ಯಾಂಡ್ ಅಕ್ವಿಷನ್ ಏನು ನಾವೇನು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, 3 ಸ್ಟೇಟ್ ಒಟ್ಟಾಗಿ ಏನೋ ಇದು ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಆಂಧ್ರದವ್ರು ಬರ್ದಿದ್ದಾರೆ, ಮಹಾರಾಷ್ಟ್ರ ಅಬ್ಜೆಕ್ಷನ್, ತೆಲಂಗಾಣದ್ದು ವಿಚಾರ ಮೂರು ಜನರದ್ದು ಆಗಿದೆ. ಅದು ಯಾಕೆ ಈ ತರ ಮಾಡ್ತಾ ಇರೋದು ಅಂತ ಆಗ್ತಾ ಇಲ್ಲ. ಸರ್, ಮೊದಲಿಂದ ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿ ವಾಟರ್ ಟ್ರಿಬ್ಯುನಲ್ಗೆ 2 ಲೆಟರ್ಗಳನ್ನು ಬರೆದಿದ್ರು. ನಂತರದಲ್ಲಿ ನೀವು ವಾಟರ್ ರಿಸೋರ್ಸ್ ಮಿನಿಸ್ಟರ್ ತಗೊಂಡ್ಮೇಲೆ ಸುಮಾರು ಲೆಟರ್ಗಳನ್ನ ಬರೆದಿದ್ದೀರಾ, ಮೀಟಿಂಗ್ ರಿಕ್ವೆಸ್ಟ್ ಕೂಡ ಮಾಡಿದ್ದೀರಾ. ಆದ್ರೆ ಈ ಟ್ರಿಬ್ಯುನಲ್ ಅಲ್ಲಿ ಡಿಸಿಷನ್ ಆಗಿದ್ದನ್ನ ನೀವು ಕೋರ್ಟ್ ಮುಖಾಂತರ ಚಾಲೆಂಜ್ ಮಾಡ್ಕೋಬೇಕು ಹೊರತು ಈ ರೀತಿ ಪ್ರೆಷರೈಸ್ ಮಾಡ್ತಿರೋದು ಸ್ಟೇಟ್ ಹೋದ್ರೆ ಅಪೀಲ್ ಮಾಡ್ಬೋದಲ್ಲ ಸರ್? ಕೋರ್ಟ್ ನೋಡಿ, ಕೋರ್ಟ್ ಇಂದ ಹೋದ್ರೆ ಏನು ಯಾವ ಮಾಡ್ಬಾರ್ದು. ಈಗ ಮಹಾರಾಷ್ಟ್ರ ಅವರು ಅಬ್ಜೆಕ್ಷನ್ ಮಾಡಿದ್ರು. ಅದೇ ಒಂದು ಟೆಕ್ನಿಕಲ್ ಕಮಿಟಿ ಅವ್ರಿಗೆ ಮಾಡಿ ಅವ್ರು ಫ್ಲಡ್ಸ್ ಆಗ್ತದೆ ಅಂತ ಒಂದು ರೀಸನ್ ಕೊಟ್ಟಿದ್ರು. ಬಟ್ ದಿ ಸೇಮ್ ಮಹಾರಾಷ್ಟ್ರ ಅಲ್ಲಿ ಸಾಲ್ವ್ ಮಾಡಿದಂತ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂತ ಟೆಕ್ನಿಕಲ್ ಕಮಿಟಿಲಿ ಅವರು 524 ಮಾಡಿದ್ರು ಕೂಡ ನಮ್ಗೆ ಯಾವ ತರದ ಇಲ್ಲಿ ಎಫೆಕ್ಟ್ ಆಗುದಿಲ್ಲ, ಇಲ್ಲಿ ಮುಳುಗಡೆ ಆಗುದಿಲ್ಲ ಅಂತೇಳಿ ಅವರು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಇಂದ ಯಾವ ಸ್ಟೇನೂ ಇಲ್ಲ, ನಮ್ಗೆ ಯಾವ ತರ ಇದು ಕೂಡ ಇಲ್ಲ. ಸೊ ಇವೆಲ್ಲ ಇದೆ. ಸೊ ಅವರು ಕೂಡ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ರಿಪೋರ್ಟ್ ಕೂಡ ಇದೆ. ನಾವು ಕೋರ್ಟ್ ಅಲ್ಲೂ ಕೂಡ ಅವ್ರು ಹೇಳಿದ್ರು, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಆಗಲಿ MPs ಆಗಲಿ ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಲಿಲ್ಲ. ಸೊ ನಾನು ಈಗ ಬಜೆಟ್ ಟೈಮಲ್ಲಿ ಒಂದು ದಿನಾನೋ 2 ದಿನ ಟೈಮ್ ಮಾಡಿಕೊಂಡು ನಾನು ಬರ್ತೀನಿ, ಕೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.